10 ವರ್ಷದ ಪ್ರೀತಿಗೆ ಎಳ್ಳು ನೀರು ಬಿಡಲು ಸಿದ್ಧನಾದ ಮದುಮಗ. ಈಗ ಅವಳು ನಂಗೆ ಬೇಡ, ಬೇರೆ ಮದುವೆ ಆಗ್ತೇನೆಂದ ಶಿಕ್ಷಕ. ಅವ್ರ ಬಾಡಿಯಲ್ಲಿ ಏನಿದೆನೋ ಎಲ್ಲ ಅವನ್ನೆಲ್ಲ ಟೇಸ್ಟ್ ಮಾಡಿದ್ದಾನೆ. ಅವ್ರ ವರದಕ್ಷಿಣೆ ಕೊಡ್ಲಿ ಅನ್ನೋಗೋಸ್ಕರ ಈಗ ಅವಳನ್ನ ಬೇಡ ಅಂತ ಇದ್ದಾನೆ. ಇವಾಗ ನಾನು ಮದುವೆ ಆಗಲ್ಲ ಅಂತ ಹೇಳ್ತಿದ್ದಾನೆ. ಇಲ್ಲೇ ಸಾಯ್ತೀನಿ ಅಷ್ಟೇ, ನನಗೆ ಮದುವೆ ಬೇಕಷ್ಟೇ. ಅಂದರೆ 10 ವರ್ಷದಿಂದ ಲವ್ ಮಾಡ್ತಿದ್ವಿ. ಇವಾಗ ನಾನು ಮದುವೆ ಅಂದರೆ ಎಂಗೇಜ್ಮೆಂಟ್ ಆಯಿತು, ಅಂದರೆ ಯುಗಾದಿ ಅಂದರೆ 1 ವರ್ಷ ಆಯಿತು. ಮಾರ್ಚಲ್ಲಿ ಅಂದರೆ 1 ವರ್ಷ ಆಯಿತು. ಅಂದರೆ ಮದುವೆ ಆಗ್ತೀನಿ ಅಂತ ಹೇಳಿದ್ರು. ಇವಾಗ ನಾನು ಮದುವೆ ಆಗಲ್ಲ ಅಂತ ಹೇಳ್ತಿದ್ದಾನೆ. ಅಂದರೆ ನನ್ನನ್ನು ನೋಡಿ ಇನ್ನೊಂದು ಹುಡುಗಿ ನೋಡಿದ್ದಾನೆ. ಅಂದರೆ ವರದಕ್ಷಿಣೆ ಬೇಕು ಅಂತೇಳಿ ಇವಾಗ ಹೇಳ್ತಿದ್ದಾನೆ. ನಾವು ಎಲ್ಲದನ್ನು ಕೊಡ್ತೀವಿ, ನಮ್ಮ ಮದುವೆ ಆಗು ಅಂತ ಹೇಳ್ತಿದ್ದೀವಿ. ಇವಾಗ ನಾನು ಇನ್ನೊಂದು ಹುಡುಗಿನ ನೋಡಿಕೊಂಡ್ರೆ ಇವಾಗ ನಾನೇನು ಮಾಡಬೇಕು? ಇಲ್ಲೇ ಸಾಯ್ತೀನಿ ಅಷ್ಟೇ, ನನಗೆ ಮದುವೆ ಬೇಕಷ್ಟೇ. ಇವಾಗ ನೋಡಿದ್ರೆ ಬೇರೆ ಹುಡುಗಿನ ನೋಡಿದ್ರೆ ನಾನೇನ್ ಮಾಡಬೇಕು? ಇಲ್ಲೇ ಸಾಯ್ತೀನಿ ಅಷ್ಟೇ, ನನಗೆ ಮದುವೆ ಬೇಕು ಅಷ್ಟೇ ಅಂತ ನೊಂದ ಯುವತಿ ಕ್ಯಾಮ್ರಾ ಮುಂದೆ ತಮ್ಮ ಗೋಳನ್ನ ಹೇಳ್ತಾ ಇರೋದು ಹೀಗೆ ಕಣ್ರಿ. ಅಂದರೆ ಮದುವೆ ಆಗ್ತೀನಿ ಅಂತ ಹೇಳಿದ್ರು. ಇವಾಗ ನಾನು ಮದುವೆ ಆಗಲ್ಲ ಅಂತ ಹೇಳ್ತಿದ್ದಾನೆ. ಅಂದರೆ ನನ್ನನ್ನು ನೋಡಿ ಇನ್ನೊಂದು ಹುಡುಗಿನ ನೋಡಿದ್ದಾನೆ. ಅಂದರೆ ವರದಕ್ಷಿಣೆ ಬೇಕು ಅಂತೇಳಿ ಇವಾಗ ಹೇಳ್ತಿದ್ದಾನೆ. ನಾವು ಎಲ್ಲದನ್ನು ಕೊಡ್ತೀವಿ, ನಮ್ಮ ಮದುವೆ ಆಗು ಅಂತ ಹೇಳ್ತಿದ್ದೀವಿ. ಇವಾಗ ನಾನು ಇನ್ನೊಂದು ಹುಡುಗಿನ ನೋಡಿಕೊಂಡ್ರೆ ಇವಾಗ ನಾನೇನು ಮಾಡಬೇಕು? ಇಲ್ಲೇ ಸಾಯ್ತೀನಿ ಅಷ್ಟೇ, ನನಗೆ ಮದುವೆ ಬೇಕಷ್ಟೇ. ವೀಕ್ಷಕರೇ, ಕೇಳಿದ್ರಲ್ಲ, ಈ ಹುಡುಗಿ ಅದೆಷ್ಟು ನೊಂದಿರಬೇಕು, ಆತನಿಂದ ಅದೆಷ್ಟು ಬೇಸರ ಪಟ್ಟಿರಬೇಕು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 10 ವರ್ಷದ ಪ್ರೀತಿ ಕಣ್ರಿ ಇದು. ನನಗೆ ನೀನು, ನಿನಗೆ ನಾನು, ನಿನ್ನ ಜೊತೆ ನನ್ನ ಕತೆ ಅಂತ ಹೇಳ್ತಿದ್ದ ಕಿಲಾಡಿ ಶಿಕ್ಷಕ ಕಣ್ರಿ ಇವನು. ಮೊದಲೆಲ್ಲ ಲವ್ ಮಾಡುವಾಗ ಚಿನ್ನ ರನ್ನ ನನ್ನ ಬಂಗಾರ ಅಂತ ಹೇಳಿ ಲವ್ ಮಾಡಿದ. ಮದುವೆ ಟೈಮ್ ಬಂದಾಗ ಈಗ ನೀನ್ ಬೇಡ, ನಂಗೆ ವರದಕ್ಷಿಣೆ ಬೇಕು ಅಂತ 10 ವರ್ಷದ ಪ್ರೀತಿಗೆ ಫುಲ್ ಸ್ಟಾಪ್ ಇಡೋದಕ್ಕೆ ಹೊರಟಿದ್ದಾನೆ ಈತ. ಆದ್ರೆ ಜಸ್ಟ್ KGF ನ ಸ್ಟಾರ್ಟಿಂಗ್ ಡೈಲಾಗ್ ನಂತೆ ಹೇಳೋದಾದ್ರೆ, ಈ ಸ್ಟೋರಿಯಲ್ಲಿ ಬರೋ ನಮ್ಮ ಕಥಾ ನಾಯಕಿ ಇಷ್ಟಕ್ಕೆ ಸುಮ್ನಾಗ್ಬಿಟ್ಲ? ಖಂಡಿತ ಇಲ್ಲ. ನಮ್ಮ ನಾಯಕಿ ನೇರವಾಗಿ ಹೋಗಿ ಭರಮಸಾಗರದ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾಳೆ. ಹೇಳಿ ಕೇಳಿ ಇದು ಮಹಿಳೆಯರ ಜಮಾನ ಕಣ್ರಿ. ತಕ್ಷಣಕ್ಕೆ ಕಾರ್ಯಪ್ರವೃತ್ತರಾದ ಪೊಲೀಸರು ಅತಳ ಸುತ್ತಳ ಪಾತಾಳದಲ್ಲಿ ಅಡಗಿದ್ದ ಶಿಕ್ಷಕನನ್ನ ಎತ್ತಾಕಿಕೊಂಡು ಬಂದು ಈ ಯುವತಿಯ ಮುಂದೆ ನಿಲ್ಲಿಸ್ಬಿಟ್ಟಿದ್ರು. ಪೊಲೀಸರ ಒಂದೇ ಒಂದು ಮಾತಿಗೆ ಕಮಕ್ ಎನ್ನದೆ ಸೈಲೆಂಟ್. ಹುಡುಗಿ ಆವಾಜ್ ಮುಂದೆ ಹುಲಿ ಅಂತಿದ್ದವನು ಬೆಕ್ಕಿನಂತಾದ ಗಂಡು. ಎಸ್, ಇದೆಲ್ಲ ನಡೆದಿರೋದು ಚಿತ್ರದುರ್ಗದ ಭರಮಸಾಗರದಲ್ಲಿ ಕಣ್ರಿ. ಹೀಗೆ ಮಾಧ್ಯಮದ ಮುಂದೆ ಬಂದು ಸಾಯ್ತೀನಿ ಅಂತ ಹೇಳ್ತಿರೋ ಹುಡುಗಿ ಇಸ್ಸಾಮುದ್ರ ಗೊಲ್ಲರಟ್ಟಿಯ ಕಾವ್ಯ. ಹಾಗೆ ಈಕೆಯನ್ನ ಮದುವೆ ಆಗ್ತೀನಿ ಅಂತ 10 ವರ್ಷದಿಂದ ಲವ್ ಮಾಡ್ತಿದ್ದವನು ಪರಶುರಾಂಪುರದ ಸರ್ಕಾರಿ ಶಾಲೆಯ ಶಿಕ್ಷಕ ಹರೀಶ್. ಇಬ್ಬರು ಮನ್ಸಾರೆ ಒಬ್ಬರಿಗೊಬ್ರು ಲವ್ ಮಾಡ್ತಿದ್ರು. ಅಷ್ಟೇ ಅಲ್ಲದೆ ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಸುಮ್ನೆ ಕಾವ್ಯಳನ್ನ ಮದುವೆ ಆಗೋದು ಬಿಟ್ಟು ಶಿಕ್ಷಕ ವರದಕ್ಷಿಣೆ ಆಸೆಗೆ ಬಿದ್ದು ಉಲ್ಟಾ ಹೊಡೆದಿದ್ದ. 10 ವರ್ಷದಿಂದ ಲವ್ ಮಾಡ್ತಿದ್ದ ಹುಡುಗಿಯನ್ನ ಧಿಕ್ಕರಿಸಿ ಬೇರೆ ಮದುವೆ ಆಗೋದಕ್ಕೆ ಹೊರಟಿದ್ದ. ಇದನ್ನ ನಾವು ಹೇಳಿದ್ರೆ ಚೆನ್ನಾಗಿರಲ್ಲ, ಇದನ್ನ ಕಾವ್ಯಾಳ ಮಾತಲ್ಲೇ ಕೇಳ್ಬಿಡಿ. ಅಂದ್ರೆ ಯಾವಾಗ ಮದುವೆ ಆಗ್ತೀಯಾ ಅಂತ ಹೇಳಿದ ಮೇಲೆ ಹುಡ್ಕೊಂಡು ಹೋಗಿದ್ದಾನೆ. ಕಿವಿ ಮೇಲೆ ಮತ್ತು ಅಂದರೆ 10 ವರ್ಷದಿಂದ ಲವ್ ಮಾಡ್ತಿದ್ವಿ. ಇವಾಗ ನಾನು ಮದುವೆ ಅಂದರೆ ಎಂಗೇಜ್ಮೆಂಟ್ ಆಯಿತು. ಅಂದರೆ ಯುಗಾದಿ ಅಂದರೆ 1 ವರ್ಷ ಆಯಿತು. ಮಾರ್ಚಲ್ಲಿ ಅಂದರೆ 1 ವರ್ಷ ಆಯಿತು. ಅಂದರೆ ಮದುವೆ ಆಗ್ತೀನಿ ಅಂತ ಹೇಳಿದ್ರು. ಇವಾಗ ನಾನು ಮದುವೆ ಆಗಲ್ಲ ಅಂತ ಹೇಳ್ತಿದ್ದಾನೆ. ಅಂದರೆ ನನ್ನನ್ನು ನೋಡಿ ಇನ್ನೊಂದು ಹುಡುಗಿನ ನೋಡಿದ್ದಾನೆ. ಅಂದರೆ ವರದಕ್ಷಿಣೆ ಬೇಕು ಅಂತೇಳಿ ಇವಾಗ ಹೇಳ್ತಿದ್ದಾನೆ. ನಾವು ಎಲ್ಲದನ್ನು ಕೊಡ್ತೀವಿ, ನಮ್ಮ ಮದುವೆ ಆಗು ಅಂತ ಹೇಳ್ತಿದ್ದೀವಿ. ಇವಾಗ ನಾನು ಇನ್ನೊಂದು ಹುಡುಗಿನ ನೋಡಿಕೊಂಡ್ರೆ ಇವಾಗ ನಾನೇನು ಮಾಡಬೇಕು? ಇಲ್ಲೇ ಸಾಯ್ತೀನಿ ಅಷ್ಟೇ, ನನಗೆ ಮದುವೆ ಬೇಕಷ್ಟೇ. ಇತ್ತ ಕಾವ್ಯ ನ್ಯಾಯ ಸಿಗಲಿಲ್ಲ ಅಂದ್ರೆ ಸಾಯ್ತೀನಿ ಅಂತ ಹೇಳ್ತಿದ್ದಾಳೆ. ಆದ್ರೆ ಅದಕ್ಕೂ ಮೊದಲು ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಳು. ಹೀಗಾಗಿ ಪೊಲೀಸರೇ ಆತನನ್ನ ಕರೆಸಿ ಬುದ್ಧಿವಾದ ಹೇಳಿದ್ರು. ಶಿಕ್ಷಕನಾಗಿ ವರದಕ್ಷಿಣೆ ತೆಗೆದುಕೊಳ್ಳೋದು ಎಷ್ಟು ಸರಿ ಎಂಬ ಪಾಠ ಮಾಡಿದ್ರು. ಕಾವ್ಯ ಮತ್ತು ಹರೀಶ್ ಕುಟುಂಬದ ನಡುವೆ ಸ್ವಲ್ಪ ವಾಗ್ವಾದ, ಅದು ಇದು ಎಲ್ಲವೂ ನಡೆದೋಯ್ತು. ಆದ್ರೆ ಕೇಸ್ ಕೋರ್ಟ್ ಮೆಟ್ಟಿಲು ಏರುವ ಮುನ್ನವೇ ಪೊಲೀಸರೇ ಪ್ರಕರಣವನ್ನ ಸುಖಾಂತ್ಯಗೊಳಿಸಿದ್ದಾರೆ. ಆ ಹುಡುಗ ಶಿಕ್ಷಣ ಇಲಾಖೆದಾಗಲೇ ಇಬ್ಬರೂ ಇಷ್ಟಪಟ್ಟು ಮಾತಾಡಿ
ಎಂಗೇಜ್ಮೆಂಟ್ ಮಾಡ್ಕೊಂಡು 4 ತಿಂಗಳು ಅವಳ ಜೊತೆಗಿದ್ದು ಅವಳಿಗೆ ಎಲ್ಲ ಅದು ಉಪಯೋಗಿಸ್ಕೊಂಡಿದ್ದಾನೆ. ಆಲ್ರೆಡಿ ಅವಳ ಬಾಡಿಯಲ್ಲಿ ಏನಿದೆನೋ ಎಲ್ಲ ಅವನ್ನೆಲ್ಲ ಟೇಸ್ಟ್ ನೋಡಿದ್ದಾನೆ. ಯಾಕಂದರೆ ಈಗ ಆ ಹುಡುಗಿನ ಮದುವೆ ಆಗ್ತಾ ಇಲ್ಲ, ಬೇರೆ ಕಡೆ ಹುಡುಗಿನ ನೋಡ್ಕೊಂಬಿಟ್ಟು ಅವ್ರು ವರದಕ್ಷಿಣೆ ಕೊಡ್ತಾ ಇದ್ದಾರೆ. ಅವ್ರು ವರದಕ್ಷಿಣೆ ಕೊಡಲಿ ಅನ್ನೋಗೋಸ್ಕರ ಈಗ ಅವಳನ್ನ ಬೇಡ ಅಂತ ಇದ್ದಾನೆ. ಬೇರೆ ಹುಡುಗಿ ಇಲ್ದ ನನಗೆ ವರದಕ್ಷಿಣೆ ಬೇಕು, ನಿನ್ನಿಂದ ಏನೂ ಸಿಗೋದಿಲ್ಲ, ನೀನು ನನಗೆ ಬೇಡ, ನಿನ್ನಿಲ್ದ ನಾನೆಲ್ಲ ಅನುಭವಿಸ್ಬಿಟ್ಟಿನಿ, ನೀನು ಬೇಕಾಗಿಲ್ಲ ಅಂತಂದೇಳಿ ಅಂಥದ್ದೇನೆ ನಾವು ಅದಕ್ಕೆ ನಾವು ಕರ್ಕೊಂಬಂದು ಸ್ಟೇಷನ್ನಲ್ಲಿ ಕೂರಿಸಿದ್ದೀವಿ. ಸ್ಟೇಷನ್ನಾಗೆ ನಮಗೆ ಪೊಲೀಸ್ನವರು ಏನೂ ರೆಸ್ಪಾನ್ಸ್ ಆಗೋತಿಲ್ಲ ಸರ್. ಅವನಿಗೆ ರಕ್ಷಣೆ ಕೊಡ್ತಿದ್ದಾರೆ, ನಮ್ಮ ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ತಿಲ್ಲ, ನಮ್ಮ ಹೆಣ್ಮಕ್ಳ ಬಗ್ಗೆ ಯಾರನ್ನು ಕಾಳಜಿನೇ ತೋರಿಸ್ತಿಲ್ಲ ಸರ್ ಪೊಲೀಸ್ನವರು. ಹುಡುಗಿಗೆ ಏನು ನ್ಯಾಯ ಕೊಡ್ತಿಲ್ಲ ಸರ್. ಕಾವ್ಯ ಮತ್ತು ಹರೀಶ್ಗೆ ಪೊಲೀಸ್ ಠಾಣೆಯ ಪಕ್ಕದಲ್ಲಿರುವ ದೇಗುಲದಲ್ಲಿ ಒಂದು ಸಿಂಪಲ್ ಆಗಿ ಮದುವೆ ಮಾಡಿಸಿ ಗ್ರೇಟ್ ಆಗಿದ್ದಾರೆ. ಕೊನೆಗೂ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಶಿಕ್ಷಕ ಕೊನೆಗಳಿಗೆಯಲ್ಲಿ ಮದುವೆಗೆ ಒಪ್ಪಿದ್ದಾನೆ. ಕಾವ್ಯಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ತಾಳಿ ಕಟ್ಟಿದ್ದಾನೆ. ದೂರ ಆಗ್ತಿದ್ದ ಜೋಡಿಗಳು ಒಂದಾಗಿವೆ. ಈ ನೂತನ ದಂಪತಿಗಳಿಗೆ ನಮ್ಮ ಕಡೆಯಿಂದಲೂ ಒಳ್ಳೆಯದಾಗಲಿ. ಬಿಗ್ ಟಿವಿ ಕರ್ನಾಟಕ, ಚಿತ್ರದುರ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.